ನೋಡಿ ಸ್ನೇಹಿತರೆ, ಫೈನಲ್ ಆಗಿ ನಮ್ದು ಖಾರ ಪೊಂಗಲ್ ರೆಡಿ ಆಗಿ ಬಂದಿದೆ ಸ್ನೇಹಿತರೆ. ಮೊಸರು ಬಜ್ಜಿಲು ಕೂಡ ತಿನ್ಬಹುದು, ಚಟ್ನಿಲು ಕೂಡ ತಿನ್ಬಹುದು. ನಾವು ಗಟ್ಟಿ ಮೊಸರಲ್ಲಿ ತಿಂತಾ ಇದೀವಿ ಸ್ನೇಹಿತರೆ ಇದನ್ನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಪ್ಪಾ ಅರೋಡ ಇವತ್ತು ಏನು ತೋರಿಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಸಿಂಪಲ್ ಆಗಿ ಈಜಿಯಾಗಿ ಪೊಂಗಲ್ ಯಾವ ರೀತಿ ಮಾಡೋದು, ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ ಈ ವಿಡಿಯೋದಲ್ಲಿ ನೋಡಬಹುದು. ನೋಡಿ ಸ್ನೇಹಿತರೆ, ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಲೋಟ ಅಕ್ಕಿ ಹಾಕ್ತಾ ಇದೀವಿ ಸ್ನೇಹಿತರೆ. ನಾರ್ಮಲ್ ಅಕ್ಕಿ ಬುಲೆಟ್ ರೈಸ್ ಬರುತ್ತಲ್ಲ, ಒಂದು ಲೋಟ ಬುಲೆಟ್ ರೈಸ್ ಬಳಸ್ತಾ ಇದೀವಿ ನಾವು. ಅದರದೇ ಪ್ರಮಾಣವಾದಷ್ಟು ನಾವು ಬೇಳೆ ಹಾಕ್ತಿವಿ. ಹೆಸರು ಬೇಳೆ ಅಂತೀರಲ್ಲ, ಹೆಸರು ಬೇಳೆನೂ ಕೂಡ ಒಂದ್ ಬೌಲ್ ಹಾಕ್ತಿವಿ. ಸುಮಾರು ಇದು ಒಂದು 1/4 kg ಬರುತ್ತೆ ಸ್ನೇಹಿತರೆ. 1/4 kg ಇಲ್ಲ 300 ಗ್ರಾಮ್ ಅಷ್ಟು ಬರುತ್ತೆ ಸ್ನೇಹಿತರೆ. ನೋಡ್ಬೋದು, ಯಾವತ್ತಾದ್ರೂ ಒಬ್ಬೊಬ್ರು ಏನ್ ಮಾಡ್ತಾರೆ, ಅಕ್ಕಿ ಜಾಸ್ತಿ ಹಾಕಿ ಬೇಳೆ ಕಡಿಮೆ ಹಾಕ್ತಾರೆ ಸ್ನೇಹಿತರೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಪೊಂಗಲ್ ತುಂಬಾನೇ ಚೆನ್ನಾಗಿ ಬರ್ಬೇಕು ಅಂದ್ರೆ ಸ್ನೇಹಿತರೆ ಸಮಭಾಗ ಹಾಕ್ಬೇಕು. ಒಂದು ಲೋಟ ಅಕ್ಕಿ ಹಾಕ್ತಾಗ ಒಂದು ಲೋಟ ಹೆಸರು ಬೇಳೆ ಹಾಕ್ತಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಲೋಟ ಅಕ್ಕಿ, ಒಂದು ಲೋಟ ಹೆಸರು ಬೇಳೆನ ನಾವು ಬಳಸಿದ್ದೀನಿ. ಇದು ಯಾವ ರೀತಿ ಬರುತ್ತೆ ಅಂದ್ರೆ ತುಂಬಾನೇ ರುಚಿಕರವಾಗಿ ಬರುತ್ತೆ ಪೊಂಗಲ್, ಖಾರ ಪೊಂಗಲ್. ಹೋಟೆಲ್ ಆಗ್ಬೋದು, ಮನೇಲಿ ಆಗ್ಬೋದು, ಸಿಂಪಲ್ ಆಗಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಇದನ್ನ ಹಾಕ್ಬಿಟ್ಟು ಇದನ್ನ ಒಂದೇ ತೊಳೆದ್ಬಿಟ್ಟು ಮಾಡೋಣ ಬನ್ನಿ, ಒಲೆ ಹತ್ರ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಏನಾಗುತ್ತೆ ಅಂದ್ರೆ 1:3 ನೀರ್ ಹಾಕ್ಬೇಕು. ಈಗ ನಾವು 2 ಲೋಟ, ಒಂದು ಲೋಟ ಅಕ್ಕಿ, ಒಂದು ಲೋಟ ಹೆಸರು ಬೇಳೆ ಹಾಕಿದ್ರಿಂದ 1:3 ಅಂದ್ರೆ ಟೋಟಲ್ 6 ಲೋಟ ನೀರನ್ನ ಈಗ ನಾವು ಹಾಕ್ತಾ ಇದೀವಿ. 1 2 ನೋಡಿ, ಈಗ 6 ಲೋಟ ನೀರು ಹಾಕಿದೀವಿ. ಸ್ವಲ್ಪ ಕಲರ್ ಬರ್ಲಿ ಅನ್ನೋಕ್ಕೋಸ್ಕರ ಈ ಸಮಯದಲ್ಲಿ ಸ್ವಲ್ಪ ಒಂದ ಚಿಟಿಕೆ ಅರಿಶಿನ ಪುಡಿ. ನೋಡಿ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಹಳ್ಳುಪ್ಪು, ಆ ನಂತರ 2 ಸ್ಪೂನು ಅಡಿಗೆ ಎಣ್ಣೆನ ಕೂಡ ನಾವು ಇದಕ್ಕೆ ಹಾಕ್ತಾ ಇದೀವಿ. ನಾವೇನ್ ಮಾಡ್ತೀವಿ ಅಂತಂದ್ರೆ ಫಸ್ಟೇ ಒಗ್ಗರಣೆ ಕೊಟ್ಟು ಮಾಡಲ್ಲ. ಮತ್ತೊಮ್ಮೆ ಎಲ್ಲನೇ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನಾನು ಒಂದೇ ವಿಜಿಲ್, ಜಾಸ್ತಿ ವಿಜಿಲ್ ಮಾಡಿಸ್ಕೊಳ್ಳಲ್ಲ, ಒಂದೇ ವಿಜಿಲ್ ನಾನು ಮಾಡಿಸ್ಕೊಡ್ತೀನಿ. ಯಾಕೆಂದ್ರೆ ಜಾಸ್ತಿ ಬೆಂದೋಗುತ್ತೆ. ಈಗ ನೋಡ್ಬೋದು, ಈಗ ಹಳ್ಳುಪ್ಪನು ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಎಲ್ಲಾನು ಹಾಕಿ ಈಗ ಇದೇನ್ ಮಾಡ್ತೀನಿ ಅಂತಂದ್ರೆ ಮುಚ್ಚುತ್ತಿದ್ದೇನೆ. ಮುಚ್ಚಳ ಹಾಕಿ ಈಗ ಮುಚ್ಚಿ ಬಿಡೋಣ ಇದನ್ನ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಒಗ್ಗರಣೆ ಕೊಡ್ಬೇಕು ಸ್ನೇಹಿತರೆ. ಫಸ್ಟೇ ಒಗ್ಗರಣೆ ಕೊಟ್ಟಷ್ಟು ರುಚಿ ಬರಲ್ಲ ಇದು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇದ್ರ ಪಾಡಿಗೆ ಇದು ಬೇಯ್ತಾ ಇರ್ಲಿ, ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಕಟ್ ಮಾಡಿ ತರುವೆ. ನೋಡಿ ಸ್ನೇಹಿತರೆ, ಒಂದೇ ವಿಜಿಲ್ ಸಾಕು. ಒಂದು ವಿಜಿಲ್ ಹೊಡೆದಿಟ್ಕೊಂಡು ಆಫ್ ಮಾಡ್ಬಿಡಿ. ಜಾಸ್ತಿ ಪೊಂಗಲ್ ಜಾಸ್ತಿ ಪೊಂಗೋಗುತ್ತೆ ಅದು. ಒಂದು ವಿಜಿಲ್ ಆದ ಇಟ್ಕೊಂಡು ಒಂದು 5 ನಿಮಿಷ ಗ್ಯಾಪ್ ಕೊಟ್ಟು ಆ ನಂತರ ಅದನ್ನ ವಿಜಿಲ್ ಓಪನ್ ಮಾಡೋಣ. ವಿಜಿಲ್ ಯಾರೇ ಓಪನ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ ವಿಜಿಲ್ ಓಪನ್ ಮಾಡಿ ಮುಚ್ಚಳ ತೆಗೀರಿ. ದೊಡ್ಡದ ನಾವು ತಗೊಂಡಿದ್ದೇವೆ, ಈ ರೀತಿ ಬಂದಿದೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಸ್ವಲ್ಪ ನೀರ್ ಆಡ್ ಮಾಡ್ತೀವಿ. ಇದಕ್ಕೆ ನೀರ್ ಆಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀವಿ ಚೆನ್ನಾಗಿ. ನೋಡಿ, ಬರೀ 1 ಲೋಟ ಅಕ್ಕಿಯಿಂದ ಎಷ್ಟು ಕ್ವಾಂಟಿಟಿ ಜಾಸ್ತಿ ಆಗಿದೆ ಅಂದ್ರೆ ಹೆಸರು ಬೇಳೆ ಅದಕ್ಕೋಸ್ಕರನೇ ಜಾಸ್ತಿ ಹಾಕ್ಬೇಕು. ಈ ಟೈಮಲ್ಲಿ ನೀವು ಎಷ್ಟು ಬೇಕು ನೀರ ನೋಡ್ಕೊಂಡು ಸಿಮ್ಮಲ್ಲಿ ಕಡಿಮೆ ಉರಿ ಇಟ್ಬಿಟ್ಟು ಸ್ವಲ್ಪ ಬಾಯ್ಲ್ ಆಗ್ತಾ ಇರ್ಲಿ. ಈಗ ಒಗ್ಗರಣೆ ಮಾಡ್ಕೊಬೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೊಂಗಲ್, ಖಾರ ಪೊಂಗಲ್. ಖಾರ ಪೊಂಗಲ್ಗೆ ನೀವು ಒಗ್ಗರಣೆ ಯಾವ ರೀತಿ ಕೊಡ್ತೀರ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಗ್ಗರಣೆ ಕೊಟ್ಟು ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ನೀವು ಅದೇ ರೀತಿ ಮಾಡ್ತಿದ್ರೆ ಮಾಡ್ಬೋದು ಸ್ನೇಹಿತರೆ, ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಒಗ್ಗರಣೆಗೆ ಯಾವ ರೀತಿ ಕೊಡ್ತೀವಿ, ಯಾವ ಐಟಮ್ ಬೇಕು ಅನ್ನೋದ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ ತಗೊಂಡಿದೀವಿ, ಸ್ವಲ್ಪ ಗೋಡಂಬಿ, ಕಾಯಿ ಚೂರು ಸ್ನೇಹಿತರೆ. ಕಾಯಿ ಚೂರು ಮಧ್ಯದಲ್ಲಿ ಸಿಕ್ಕಿದ್ರೆ ಏನೋ ಒಂದು ಫ್ಲೇವರ್ ಆಗುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಶುಂಠಿನೂ ಕೂಡ ಅಷ್ಟೇ ಸಣ್ಣ ಸಣ್ಣ ಸ್ಲೈಸ್ ಪೀಸ್ ತರ ಕಟ್ ಮಾಡ್ಕೊಂಡಿದೀವಿ. ಸ್ವಲ್ಪ ಲೈಟಾಗಿ ಖಾರಕ್ಕೆ ಹಸಿಮೆಣಸಿನಕಾಯಿ, ಒಗ್ಗರಣೆಗೆ ಕರಿಬೇವು, ಕೊನೆಯಲ್ಲಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸಿದೀವಿ ಸ್ನೇಹಿತರೆ. ಇದನ್ನ ನಾವು ಒಗ್ಗರಣೆ ಮಾಡಿ ತರೋಣ ಬನ್ನಿ. ಸ್ನೇಹಿತರೆ, ನಾವು ಈಗ ಒಗ್ಗರಣೆಗೆ ಅಡಿಗೆ ಎಣ್ಣೆನ ಬಳಸ್ತಾ ಇದೀವಿ. ಸ್ವಲ್ಪ ಅಡಿಗೆ ಎಣ್ಣೆ ಬಳಸ್ತಾ ಇದ್ದೇವೆ. ಆ ನಂತರ ಸ್ನೇಹಿತರೆ ಇಂಪಾರ್ಟೆಂಟ್ ಏನು ಅಂದ್ರೆ ತುಪ್ಪ. ನೋಡ್ಬೋದು ಸ್ನೇಹಿತರೆ, ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ತುಪ್ಪನ ತುಂಬಾನೇ ಚೆನ್ನಾಗಿರುತ್ತೆ.
ಮರಳಾದ ತುಪ್ಪವನ್ನು ನೋಡ್ಬೋದು ನೀವು ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಪೊಂಗಲ್ಗೆ ತುಪ್ಪ ಹಾಕುವುದೇ ಒಂದು ಚಂದ ಸ್ನೇಹಿತರೆ. ನಾವು ಆಯಿಲ್ ಜೊತೆ ಸ್ವಲ್ಪ ತುಪ್ಪನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ತುಪ್ಪ ಕೂಡ ಆಡ್ ಮಾಡಿದ್ದೀವಿ. ಕಾವಾಗ್ಲಿ ಚೆನ್ನಾಗಿ ಸ್ನೇಹಿತರೆ. ನೋಡ್ಬೋದು ಇಲ್ಲೂ ಕೂಡ ಬಾಯ್ಲ್ ಆಗ್ತಾ ಇದೆ. ಪಾಡಿಗೆ ಬಾಯ್ಲ್ ಆಗ್ಲಿ. ಈಗ ನೋಡ್ಬೋದು ತುಪ್ಪನು ಕರಗಿದೆ. ನಾವು ತಂದಿದಂತ ಮೆಣಸು ಜೀರಿಗೆ ಹಾಕೊಂಡು ಆನಂತರ ಸ್ನೇಹಿತರೆ ಪ್ರತಿಯೊಂದೊಂದು ಸಾಮಾನು ಕೂಡ ನಾವು ಒಟ್ಟಿಗೆನೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ. ನೋಡ್ಬೋದು ಕೊತ್ತಂಬರಿ ಸೊಪ್ಪೊಂದು ಹಾಕಿಲ್ಲ ಸ್ನೇಹಿತರೆ, ಅದು ಕೊನೆಯಲ್ಲಿ ಹಾಕೋಣ. ನೋಡಿ ತುಪ್ಪ ಹಾಕಿದ ಫ್ಲೇವರ್ ಇದೆಯಲ್ಲ, ಗಮ್ ಅಂತ ಯಾವ ರೀತಿ ಫ್ಲೇವರ್ ಬರ್ತಿದೆ ಅಂತಂದ್ರೆ ತುಂಬಾನೇ ಆರಾಮ ಬರ್ತಿದೆ. ನೋಡ್ಬೋದು ಇದು ತುಪ್ಪದ ಆರಾಮ ಹಾಗೆ ರೆಡಿ ಆಗ್ತಿದೆ. ಫುಲ್ ಚೆನ್ನಾಗಿ ಇದನ್ನ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿರುವಂತ ಕಾಯಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಆರಾಮ ತುಂಬಾ ಚೆನ್ನಾಗಿ ಫ್ಲೇವರ್ ಬಂದ್ಮೇಲೆ ಇದು ಒಗ್ಗರಣೆನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಬೆಂದಿದೆ. ಇದು ಕೂಡ ಒಗ್ಗರಣೆ ಫುಲ್ ರೆಡಿ ಇದೆ. ಈಗ ಇದು ಚೆನ್ನಾಗಿ ಮಳ್ಳಿರುವುದ ಇದ್ರ ಮೇಲೆ ನಾವು ರೆಡಿ ಇದ್ದಂತ ಪೊಂಗಲ್ ಮೇಲೆ ಹಾಕ್ತಾ ಇದೀವಿ. ನೋಡ್ಬೋದು ನೋಡಿ ಸ್ನೇಹಿತರೆ, ಅದನ್ನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಈಗ ನೋಡ್ಬೋದು ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದ ಈಗ ನೋಡ್ಬೋದು ಸ್ನೇಹಿತರೆ. ನೀವು ನೋಡಿ ಉರಿ ಕೆಳಗಡೆ ಸ್ವಲ್ಪ ಉರಿ ಆಡ್ತಾನೆ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಹೋಟೆಲ್ ಅಲ್ಲಿ ಮಾಡುವಂತ ಪೊಂಗಲ್ ಆಗ್ಬೋದು. ತುಂಬಾ ಕಡೆ ಫೇಮಸ್ ಇದೆ ಪೊಂಗಲ್ ಅನ್ನೋದು. ಬೆಳಗಿನ ಜಾವ ಒಂದು ತಿಂಡಿಯಲ್ಲಿ ಕೂಡ ಆಗಿದೆ. ಇದು ಲಿಕ್ವಿಡ್ ಪೊಂಗಲ್, ಲಿಕ್ವಿಡ್ ಪದಾರ್ಥ ಅಂತಾನು ಕೂಡ ಬಳಸ್ತಾರೆ ಇದನ್ನ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಏನಾದ್ರು ಸ್ನೇಹಿತರೆ ನಿಮ್ಗೆ ಏನಾದ್ರು ಡೌಟ್ ಇದ್ದಲ್ಲಿ ಈ ಸಮಯದಲ್ಲಿ ಬೇಕಾದ್ರೆ ರುಚಿನ ಚೆಕ್ ಮಾಡಿ ಹಾಕೊಂಡು ಪುಡಿ ಇರ್ತಲ್ಲ, ಪುಡಿ ಉಪ್ಪನ್ನ ಹಾಕೊಳ್ಳಿ ಸ್ನೇಹಿತರೆ. ನಾವು ಚೆಕ್ ಮಾಡಿದೀವಿ, ಪರ್ಫೆಕ್ಟ್ ಆಗಿದೆ. ನೋಡುವುದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ವಾ, ಅದನ್ನು ಕೂಡ ಸ್ವಲ್ಪ ಹಾಕ್ಬಿಟ್ಟು ತಿರುಗಿಸ್ಬಿಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು. ಸ್ನೇಹಿತರೆ ಸದ್ಯಕ್ಕೆ ರೆಡಿ ಇದೆ. ಈಗ ತಟ್ಟೆಗೆ ಹಾಕೊಂಡು ಸರ್ವ್ ಮಾಡಿ ಟೇಸ್ಟ್ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ನಮ್ದು ಖಾರ ಪೊಂಗಲ್ ರೆಡಿ ಆಗಿ ಬಂದಿದೆ ಸ್ನೇಹಿತರೆ. ಮೊಸರು ಬಜ್ಜಿಲು ಕೂಡ ತಿನ್ಬೋದು, ಚಟ್ನಿಲು ಕೂಡ ತಿನ್ಬೋದು. ನಾವು ಗಟ್ಟಿ ಮೊಸರಲ್ಲಿ ತಿಂತಾ ಇದೀವಿ ಸ್ನೇಹಿತರೆ. ಇದನ್ನ ಯಾವ ರೀತಿ ಇದೆ ಅನ್ನೋದು ತಿಂದು ಹೇಳೋಣ ಬನ್ನಿ ಸ್ನೇಹಿತರೆ. ವಾವ್, ಖಾರ ಪೊಂಗಲ್ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈ ರೀತಿ ಒಮ್ಮೆನಾದ್ರೂ ಮಾಡ್ಬೋದು ಸ್ನೇಹಿತರೆ, ಮಾಡಿ ತಿನ್ನಿ. ಸ್ವಲ್ಪ ತಂಪು ಸ್ನೇಹಿತರೆ, ಇದು ಬೇಸಿಗೆ ಸಮಯದಲ್ಲಿ ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತಿನ್ನಿ ಪೊಂಗಲ್. ನಮ್ಮ ಸ್ನೇಹಿತರಾದಂತ ಗಂಗಾಧರ್ ಅವರು ಬಂದಿದ್ದಾರೆ. ನಮ್ಮ ಪೊಂಗಲ್ನ ಸವಿಯಕ್ಕೆ ನಾವೇನೇ ಮಾಡದಂತ ಪದಾರ್ಥಗಳನ್ನ ಇವರೇ ಟೇಸ್ಟ್ ಮಾಡಿ ಹೇಳೋದು ನಮ್ಗೆ ಮೊದಲು. ಗಂಗಾಧರ್ ಅವರೇ, ಪೊಂಗಲ್ ತಿಂತಾ ಇದೀರಿ, ಹೇಗಿದೆ, ಏನ್ ನಿಮ್ಮ ಒಪಿನಿಯನ್? ಒಂದೆರಡು ನಿಮಿಷ ಇದ್ರೆ ಟೇಸ್ಟ್ ಮಾಡಿ. ಹೇಗಿದೆ ಗಂಗಾಧರ್ ಅವರೇ? ಒಂದೆರಡು ನಿಮಿಷ ತಿಂದ್ಬಿಟ್ಟಾದ್ರ ಬಗ್ಗೆ ಹೇಳ್ತೀವಿ ಹೇಗಿದೆ ಏನು. ನೋಡಿ ಸ್ನೇಹಿತರೆ, ಕ್ಯಾಮ್ರಾ ಹಿಡ್ಕೊಂಡು ನಮ್ಮ ಸ್ನೇಹಿತರಾದಂತ ಗಂಗಾಧರ್ ಅವರು ಕಾಮಿಡಿ ಮಾಡ್ತಾ ಇದಾರೆ. ತಿನ್ನಕ್ಕೆ ಬಿಡ್ತಾರೆ, ಅಲ್ಲೇ ವಿಡಿಯೋ ಮಾಡ್ತಾ ಇದ್ದಾರೆ ಏನಪ್ಪ ಗಂಗಾಧರ್ ಅವರೇ? ಮತ್ತೆ ಈ ತರ ರಿವ್ಯೂ ಕೇಳಿದ್ರೆ ನಾವೇನಂತ ಹೇಳಕ್ಕಾಗುತ್ತೆ? ಟೇಸ್ಟ್ ಮಾಡಿ ಸೌದ್ ಬಿಡ್ತಾನೆ, ಅದ್ರ ಬಗ್ಗೆ ಹೇಳ್ಬೇಕು. ಆಯ್ತು ತಿನ್ರಿ, ಆಯ್ತು ನೀವೇನ ತಿನ್ರಿ ಸ್ನೇಹಿತರೆ. 1 ಮಿನಿಟ್ ವೇಟ್ ಮಾಡಿದ್ರೆ ತಿಂದಿ ಹೇಳ್ಬಿಡ್ತೀವಿ. ಓಕೆ ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಸೈಲೆಂಟ್ ಆಗಿ ತಿಂತವ್ರೆ. ರಿವೀಲ್ ಕೊಡ್ತೀವಿ ಅನ್ಬಿಟ್ಟು ಗ್ಯಾಪ್ ಕೊಡೋದನ್ನ ಏನ್ ರಿವೀಲ್ ಕೊಡ್ತಾರೆ ಇವ್ರು ಕೊಡಲ್ವಾ? ನಮ್ಗಂತೂ ಕಟ್ಟ ಕಡೆಯ ಕಾಡ್ತಿರೋ ಪ್ರಶ್ನೆ ಅದೇ. ಹಂಗೆಲ್ಲ ಯತ್ನ ಮಾಡಕ್ ಹೋಗ್ಬೇಡಿ, ಸೂಪರ್ ಆಗಿದೆ ಟೇಸ್ಟು. ಸಾಧ್ಯ ಆದ್ರೆ ನೀವು ಮನೆ ಮಾಡ್ಕೊಂಡು ತಿನ್ಬೋದು. ಮೊಸರು ಹಾಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿದೆ. ಸದ್ಯಕ್ಕೆ ಏನಾದ್ರೂ ಈ ವಿಡಿಯೋ ಏನಾದ್ರು ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡೋದ ಮರೆಯಕೋಬಿಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಬೇಗ ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ಟಾಟಾ, ಬೈ ಬೈ, ಸಿ ಯು.